ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ನನ್ನ ಲಾಸ್ಟ್ ವಿಡಿಯೋ ಯಾರ್ಯಾರು ನೋಡಿರ್ತೀರೋ ಅವರಿಗೆ ಒಂದು ಐಡಿಯಾ ಇರುತ್ತೆ ಸುದೀಪ್ ಸರ್ ಏನೇನೆಲ್ಲ ಕಂಡೀಷನ್ಸ್ ಹಾಕಿದ್ರು ಬಿಗ್ ಬಾಸ್ಗೆ ಮತ್ತೆ ಹೋಸ್ಟಿಂಗ್ ಬರೋಕ್ಕೆ ಅಂತ ಎಲ್ಲನ. ಮತ್ತು ಈಗ ಒಂದು ರೀಸೆಂಟಾಗೆ ಪ್ರೆಸ್ ಮೀಟ್ ಕೂಡ ನಡೆಯುತ್ತೆ. ಆ ಪ್ರೆಸ್ ಮೀಟಲ್ಲಿ ಆ್ಯಂಕರ್ಸ್ ತುಂಬ ಚೆನ್ನಾಗಿ ಕ್ವಶನ್ ಕೇಳಿದ್ರು ಅಂತ ಹೇಳ್ಬೋದು. ಲೇಡಿ ಆ್ಯಂಕರು ಎಷ್ಟು ಕ್ವಶನ್ ಆಗ್ಬೋದೋ, ಎಷ್ಟು ಕ್ರಾಸ್ ಕ್ವಶನ್ ಮಾಡ್ಬೋದು ಸುದೀಪ್ ಸರ್ನ, ಅಷ್ಟು ಕ್ರಾಸ್ ಕ್ವಶನ್ ಮಾಡೋಕ್ಕೆ ಟ್ರೈ ಮಾಡಿದರು. ತುಂಬ ಕ್ವಶನ್ಸ್ನ ಕೇಳಿದ್ರು ಕೂಡ ರಿಗಾರ್ಡಿಂಗ್ ಬಿಗ್ ಬಾಸ್ಗೆ, ರಿಲೇಟೆಡ್ ಟು ಬಿಗ್ ಬಾಸ್ ಟಾಪಿಕಲ್ಲಿ ತುಂಬ ಕ್ವಶನ್ಸ್ ಕೇಳಿದರು. ಅದಕ್ಕೆ ಸುದೀಪ್ ಸರ್ ಮಾತ್ರ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ರು ಅಂತ ಅನಿಸುತ್ತೆ. ಅವ್ರು ಹೇಳಿದ್ದು ಒಂದೇ ಉತ್ತರ: ನಾನು ಆ ವೇದಿಕೆಗೆ ತುಂಬ ಗೌರವ ಕೊಡ್ತೀನಿ. ಬಿಗ್ ಬಾಸ್ ಅಂದರೆ ನನಗೆ ರೆಸ್ಪೆಕ್ಟ್ ಇದೆ, ಬಿಗ್ ಬಾಸ್ ಟೀಮ್ ಅಂದರೆ ನನಗೆ ರೆಸ್ಪೆಕ್ಟ್ ಇದೆ. ಸೊ ಅದು ನಾನು ಮಾಡ್ತೀನಾ ಇಲ್ವಾ ಅಂತ ಒಂದು ಕರೆಕ್ಟ್ ವೇದಿಕೆ ನೋಡಿಕೊಂಡು ಅಲ್ಲಿ ಅನೌನ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಆನ್ಸರ್ ಕೊಡ್ತಾರೆ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದರೆ, ಸುದೀಪ್ ಸರ್ ತುಂಬ ಸ್ಟ್ರೇಟ್ ಫಾರ್ವರ್ಡ್ ಆಯಿತಾ. ಅಷ್ಟು ಸ್ಟ್ರೇಟ್ ಫಾರ್ವರ್ಡ್ ಆಗಿದ್ದಕ್ಕೇ ಅವರು ಟ್ವಿಟರಲ್ಲಿ ಟ್ವೀಟ್ ಮಾಡಿದ್ದು ಈ ಥರ ನಾನು ನೆಕ್ಸ್ಟ್ ಸೀಸನ್ಗೆ ಹೋಸ್ಟ್ ಮಾಡಲ್ಲ ಅಂತ. ಸೊ ಅವ್ರು ಖಂಡಿತ ನಾನು ಬರಲ್ಲ, ಕ್ಲಾರಿಟಿ ನನಗಿದೆ ಅಂತ ಅವ್ರಿಗೆ ಅನಿಸಿದ್ದಿದ್ರೆ ಡೆಫಿನೆಟ್ಲಿ ಇನ್ನೊಂದು ವೇದಿಕೆಗೋಸ್ಕರ, ಇನ್ನೊಂದು ಚಾನ್ಸ್ಗೋಸ್ಕರ ವೇಟ್ ಮಾಡ್ತಾ ಇರಲಿಲ್ಲ. ನಾನು ಬರಲ್ಲ, ನಾನು ಹೋಸ್ಟಿಂಗ್ ಮಾಡೋದಕ್ಕೆ ಈ ಸೀಸನ್, ಲಾಸ್ಟ್ ಸೀಸನ್ ಇಲ್ಲ, ಒಂದು ನನ್ನ ಹೋಸ್ಟಿಂಗ್ ಲಾಸ್ಟು, ಈ ಸೀಸನ್ನಿಂದ ನಾನು ಬರಲ್ಲ ಅಂತ ಅವರು ಸ್ಟ್ರೇಟ್ ಫಾರ್ವರ್ಡಾಗೆ ಆನ್ಸರ್ ಕೊಟ್ಟಿರೋರು. ಬಟ್ ಇಲ್ಲಿ ಒಂದು ಟ್ವಿಸ್ಟ್ ಕೊಟ್ಟು ಒಂದು ರೈಟ್ ವೇದಿಕೆಯಲ್ಲಿ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಂದರೆ ಡೆಫಿನೆಟ್ಲಿ ಅದು ಸುದೀಪ್ ಸರು ಮತ್ತೆ ಹೋಸ್ಟಿಂಗ್ಗೆ ಬಂದೇ ಬರ್ತಾರೆ ಅಂತ. ಮತ್ತು ಈ ಕಂಡೀಷನ್ಸ್ ಎಲ್ಲ ಹಾಕಿದ್ರಂತೆ ನೀವು, ಇದೆಲ್ಲ ಕರೆಕ್ಟಾ ಅಂತ ಕೂಡ ಆ್ಯಂಕರ್ ಕೇಳ್ತಾರೆ. ಯಾಕಂದರೆ ನಮ್ಮೆಲ್ಲರಿಗೂ ಕೂಡ ತುಂಬ ಪ್ರಶ್ನೆ ಇದ್ವು. ಆ್ಯಕ್ಚುಲಿ ಇದು ಸುದೀಪ್ ಸರೇ ಹಾಕಿರೋ ಕ್ವಶನ್ಸಾ, ಇಲ್ಲಾಂದರೆ ಸುಮ್ಮನೆ ರೂಮರ್ಸ್ ಬರ್ತಾ ಇದೆಯಾ, ಕಲರ್ಸ್ ಕನ್ನಡನೇ ಈ ಒಂದು ಕನ್ಸರ್ನ್ ಎಲ್ಲ ಅಡ್ರೆಸ್ ಮಾಡಿದ್ಯಾ ಅಂತ. ಬಟ್ ಸುದೀಪ್ ಸರೇ ಹೇಳ್ತಾರೆ, ನೀವೇನೇನು ಕೇಳಿಸ್ಕೊಂಡಿದ್ದೀರೋ ಅದಕ್ಕೆಲ್ಲ ನಿಜ, ಆ ಕಂಡೀಷನ್ಸ್ ಎಲ್ಲ ಹಾಕಿರೋದು ನಾನೇ ಅಂತ ಕೂಡ ಒಪ್ಕೋತಾರೆ. ಅದು ಸಿಕ್ಕಾಪಟ್ಟೆ ಖುಷಿ ಕೊಡೋ ಒಂದು ವಿಷಯ. ಯಾಕಂದರೆ ಕನ್ನಡ ಮಾತಾಡಬೇಕು ಅನ್ನೋದು ಬಿಗ್ ಬಾಸಲ್ಲಿ ತುಂಬ ಇಂಪಾರ್ಟೆಂಟು. ಯಾಕಂದರೆ ಬರೀ ಓದ್ಕೊಂಡಿರೋರು ಬಿಗ್ ಬಾಸ್ ನೋಡಲ್ಲ, ಒಂದು ಚಿಕ್ಕ ಅಜ್ಜಿ ತಾತಯಿಂದ ಕೂಡ ಬಿಗ್ ಬಾಸ್ ನೋಡ್ತಾರೆ. ಸೊ ಸೆಂಟರಲ್ಲಿ ಇಂಗ್ಲೀಷ್ ಮಾತಾಡೋಕೆ ಹೋದರೆ ಡೆಫಿನೆಟ್ಲಿ ಅವ್ರು ಯಾರಿಗೂ ಅರ್ಥ ಆಗಲ್ಲ. ಸೊ ಅದೊಂದು ಸ್ಟೆಪ್ ಏನು ತೊಗೊಂಡಿದ್ದಾರೆ ಸುದೀಪ್ ಸರ್, ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಬಿಗ್ ಬಾಸ್ ಅವರು ಕ್ಲೀನಾಗಿ ಮೆನ್ಷನ್ ಮಾಡೋದ್ರಿಂದ ತುಂಬ ಜಗಳಗಳು ಕಡಿಮೆ ಆಗುತ್ತೆ. ಬಿಗ್ ಬಾಸಲ್ಲಿ ಜಗಳ ಇರಬೇಕು, ಬಟ್ ಆದರೆ ಅದು ನೆಕ್ಸ್ಟು ಲೆವೆಲ್ಗೆ ಹೋಗಬಾರ್ದು. ಎಕ್ಸಾಂಪಲ್ ಸಂಗೀತ, ಕಾರ್ತಿಕ್ ಅವ್ರದ್ರಲ್ಲಿ ಕಣ್ಣೇ ಎಫೆಕ್ಟ್ ಆಗಿದ್ವು, ಪ್ರತಾಪು ಮತ್ತು ಸಂಗೀತ ಅವರೆಲ್ಲರಿಗೂ. ಈ ಕಡೆ ನೋಡಿದ್ರೆ ತ್ರಿವಿಕ್ರಮು ಮತ್ತು ಇವರೆಲ್ಲ ಇದ್ದಾಗ ಬಗ್ಸಿ ಎತ್ತೆಸೆಯೋದು, ಗಾಯ ಆಗೋದು ಎಲ್ಲ ಮಾಡ್ಕೊಂಡಿದ್ರು. ಇದಕ್ಕೆ ಮೇನ್ ರೀಸನ್ ಅಂದರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕರೆಕ್ಟಾಗಿ ಇಲ್ಲದೆ ಇರ್ದಿದ್ದು. ಸೊ ಇದೆಲ್ಲ ಕೂಡ ಕರೆಕ್ಟ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈಗ ಇದೆಲ್ಲ ಒಂದಕ್ಕೆ ಫುಲ್ ಸ್ಟಾಪ್ ಸಿಕ್ಕಿದ್ದಂತೂ ಎಲ್ಲರಿಗೂ ಗೊತ್ತಾಗಿದೆ. ಸುದೀಪ್ ಸರು ಹೋಸ್ಟ್ ಮಾಡೋದಕ್ಕೆ ಪಕ್ಕಾ ಬರ್ತಾರೆ ಅಂತ ಕೂಡ ಒಂದು 99.9% ಹೇಳ್ಬೋದು. ಈ ಸಲ ಸುದೀಪ್ ಸರು ಹೋಸ್ಟ್ ಮಾಡೋಕ್ಕೆ ಬಂದೇ ಬರ್ತಾರೆ ಅಂತ. ಇನ್ನೊಂದು ಕ್ಲಿಯರ್ ಆದರೆ, ಇನ್ನು ಕಂಟೆಸ್ಟೆಂಟ್ಸ್ ಯಾರ್ಯಾರು ಬರ್ಬೋದಪ್ಪ ಅಂತ ಮಾತಾಡ್ಕೋಬೇಕಾಗತ್ತೆ. ಕಂಟೆಸ್ಟೆಂಟ್ಸ್ ಯಾರ್ಯಾರು ಬರ್ತಾರೆ ಅಂತ ನನಗನ್ಸುತ್ತೆ ಅಂತ ಹೇಳೋದಕ್ಕಿಂತ ಮುಂಚೆ, ನನ್ನ ಚಾನಲ್ಗೆ ಇನ್ನೂ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಅಭಿಪ್ರಾಯ ನಾನು ವಿಡಿಯೋ ಮಾಡಿದ್ದಕ್ಕೆ ನೋಡಿ ಏನಾದರೂ ಸಜೆಷನ್ ಕೊಡೋದಿದ್ರೆ, ಇಲ್ಲಾಂದರೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರ್ತೋಗಬೇಡಿ ಅಂತ ಹೇಳ್ತಾ, ಇನ್ನು ಯಾರ್ಯಾರು ಬಿಗ್ ಬಾಸ್ಗೆ ಬರಬಹುದು ಅನ್ನೋದನ್ನ ಮಾತಾಡ್ಕೊಳ್ಳೋಣ. ನಿಮ್ಮ ಪ್ರಕಾರ ಯಾರು ಬಿಗ್ ಬಾಸ್ಗೆ ಬಂದರೆ ಚೆನ್ನಾಗಿರುತ್ತೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ನನ್ನ ಕೇಳೋದಾದರೆ, ಬಿಗ್ ಬಾಸ್ಗೆ ಕಿಪಿ ಕೀರ್ತಿ ಮತ್ತು ಇನ್ನೂ ಹೇಳೋಣ. ಫಸ್ಟ್ ಕಿಪಿ ಕೀರ್ತಿ ಬಗ್ಗೆ ಮಾತಾಡೋಣ. ನಿಮ್ಗೇನು ಅನಿಸುತ್ತೆ, ಕಿಪಿ ಕೀರ್ತಿ ಬಂದರೆ ಚೆನ್ನಾಗಿರುತ್ತಾ ಇಲ್ವಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾಕಂದರೆ ಕಿಪಿ ಕೀರ್ತಿ ಮಾಡೋ ರೀಲ್ಸಿಗೆ ಮತ್ತು ಅವರು ಇವಾಗ ಲವ್ ಈ ಲವ್ ಅಂತ ಲವ್ ಟ್ರ್ಯಾಕ್ ಮೇಂಟೈನ್ ಮಾಡ್ತಿರೋದಕ್ಕೆ ಜನಗಳಿಗೆ ರೀಲ್ಸಲ್ಲೇ ನೋಡೋಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾಯಿದೆ. ಒಂದು ಕಮೆಂಟ್ ಸೆಕ್ಷನಲ್ಲಿ ಹೋಗಿ ನೋಡಿದ್ರಂತೂ ಹಬ್ಬ, ಇನ್ನು ನೆಕ್ಸ್ಟ್ ಲೆವೆಲ್ ಟ್ರೋಲಿಂಗ್ ಆಗ್ತಾ ಇರುತ್ತೆ. ಟ್ರೋಲರ್ಸ್ಗಂತೂ ಕಿಪಿ ಕೀರ್ತಿ ಬಿಗ್ ಬಾಸಿಗೆ ಬಂದರೆ ಒಂದು ಹಬ್ಬನೇ ಹಬ್ಬ. ಅಷ್ಟೇ ಅಲ್ಲದೆ ನಾನು ಬಿಗ್ ಬಾಸ್ ರಿಲೇಟೆಡ್ ಕಿಪಿ ಕೀರ್ತಿ ಮಾಡಿರೋ ಒಂದು ಇಂಟರ್ವ್ಯೂಸ್ ಆಗಲಿ, ಇಲ್ಲಾಂದರೆ ಯಾರಾದರೂ ಒಬ್ರು ಚಿಕ್ಕವ್ರು ಅಂದರೆ ಯಾವುದಾದ್ರೂ ಒಂದು ಚಾನಲ್ಸ್ ಅವರು ಕರೆದ್ಬಿಟ್ಟು ಕಿಪಿ ಕೀರ್ತಿನ ಇಂಟರ್ವ್ಯೂ ಮಾಡ್ತಾ ಇರ್ತಾರಲ್ಲ, ಆಗ ಅಲ್ಲಿ ಒಂದು ಇಂಟರ್ವ್ಯೂಯಲ್ಲಿ ಕಿಪಿ ಕೀರ್ತಿ ಹೇಳಿರೋದು, ನನಗೆ ಈ ಬಿಗ್ ಬಾಸ್ ಎಲ್ಲ ಸರಿ ಹೋಗಲ್ಲ, ಆ ಸ್ಟಾಮಿನಾ ಏನೂ ಇಲ್ಲ ನನಗೆ, ಗೇಮ್ಸ್ ಆಡೋದಾಗಲಿ ಮತ್ತು ಅವ್ರ ಜೊತೆ ಎಲ್ಲ ಫೈಟ್ ಮಾಡೋದಾಗಲಿ ಎಲ್ಲ ನನ್ನ ಕೈಲಿಂದ ಆಗಲ್ಲ ಅಂತ ಅನಿಸುತ್ತೆ. ಬಿಗ್ ಬಾಸ್ ಅನ್ನೋದು ನನ್ನ ಪ್ಲೇಟಲ್ಲಿ ಇಲ್ಲ ಅಂತ ಕಿಪಿ ಕೀರ್ತಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿರೋದು ಇದೆ. ಬೇಕಾದರೆ ನೀವು ಕಿಪಿ ಕೀರ್ತಿನ ಬಿಗ್ ಬಾಸ್ ಅಂತ ಹೊಡಿದ್ರೆ ನೋಡಿ ಬಂದರೂ ಬರ್ಬೋದು. ಬಟ್ ನಾನು ನೋಡಿರೋದ್ರಲ್ಲಿ ಕಿಪಿ ಕೀರ್ತಿ ಅವರು ಹೇಳಿದ್ದಾರೆ, ಈ ಥರ ನನಗೆ ಗೇಮ್ಸ್ ಎಲ್ಲ ಆಡೋಕ್ಕಾಗಲ್ಲ, ಸೊ ನಾನು ಬಿಗ್ ಬಾಸ್ಗೆ ಹೋಗಲ್ಲ ಅಂತ. ಬಟ್ ನಿಮ್ಮೆಲ್ಲರಿಗೂ ಗೊತ್ತು, ಬಿಗ್ ಬಾಸ್ಗೆ ಬರೋದಕ್ಕಿಂತ ಮುಂಚೆ ತುಂಬ
ಕಂಟೆಸ್ಟೆಂಟ್ಸು ಹೇಳೋ ಮಾತೆಲ್ಲಾನು ಇದೇನೆ. ಸೊ ನೋಡಬೇಕು, ಮನಿ ಜಾಸ್ತಿ ಕೊಟ್ಟರೆ ಯಾಕೆ ಗುರು ಬರಲ್ಲ, ಎಲ್ಲರೂ ಬರ್ತಾರೆ. ದುಡ್ಡಿಗೆ ಡೆಫಿನೆಟ್ಲಿ ಒಂದು ವ್ಯಾಲ್ಯೂ ಇದೆ. ಅಷ್ಟೇ ಅಲ್ಲದೆ ಅವರಿಗೆ ತುಂಬ ಹೆಸರು ಕೂಡ ಬರುತ್ತೆ. ಬಿಗ್ ಬಾಸ್ ಅಂದರೆ ಇವಾಗ ರೀಲ್ಸಲ್ಲಿ ಅವರಿಗೆ 1000 ಜನ ನೋಡ್ತಾರೇನೋ, ಬಟ್ ಬಿಗ್ ಬಾಸ್ ಅನ್ನೋ ವೇದಿಕೆಯಲ್ಲಿ ಲಕ್ಷಾಂತರ ಜನ ನೋಡ್ತಾರೆ. ಸೊ ಆ ಒಂದು ಅಟೆನ್ಷನ್ಗಾದರೂ ಕೂಡ ಬರುವಂಥ ಪ್ರಯತ್ನ ಮಾಡ್ತಾರೆ ಅಂತ ನನಗನ್ಸುತ್ತೆ. ಇನ್ನು ಸೆಕೆಂಡ್ ಹೆಸರು ಕೇಳಿಸ್ತಾ ಇರೋದು ಸ್ಯಾಮ್ ಸಮೀರ್ ಅಂತ. ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ನಂಗೆ ಗೊತ್ತಿರೋ ಹಂಗೆ ಕ್ವಿಕ್ಕಾಗೆ ತುಂಬ ಪಾಸಿಟಿವ್ ಕಮೆಂಟ್ಸಾಗೆ ವ್ಯೂಸ್ ಬರೋದಾಗಲಿ, ಒಂದು ಒಳ್ಳೆ ಮನುಷ್ಯ ಆಗಲಿ ಅಂತ ಅನ್ನಿಸ್ಕೊಳ್ಳೋದಂದರೆ ಸ್ಯಾಮ್ ಸಮೀರ್ ಅವರು ಯೂಟ್ಯೂಬರಲ್ಲಿ. ನಾನು ಕೂಡ ಅವ್ರಿಗೆ ಸಬ್ಸ್ಕ್ರೈಬರು. ತುಂಬ ಚೆನ್ನಾಗಿ ವೀಡಿಯೋಸ್ ಮಾಡ್ತಾರೆ, ತುಂಬ ಪಾಸಿಟಿವ್ ಕಂಟೆಂಟೇ ಇಟ್ಟಿರ್ತಾರೆ, ತುಂಬ ಕಾಮಿಡಿಯಾಗಿರುತ್ತೆ ಅವ್ರ ವೀಡಿಯೋಸ್ ಎಲ್ಲರೂ. ಸೊ ಅವರು ಕೂಡ ಈ ಸಲ ಬಿಗ್ ಬಾಸ್ಗೆ ಬರ್ಬೋದು ಅಂತ ಕೇಳಿ ಬರ್ತಾ ಇದೆ. ಅಷ್ಟೇ ಅಲ್ಲದೆ ಈಗ ಸ್ಯಾಮ್ ಸಮೀರ್ ಅವರು ಬೇರೆ ಪ್ರಾಜೆಕ್ಟ್ನೆಲ್ಲ ಒಪ್ಕೊಂಡು ಈ ಥರ ಬ್ಯುಸಿ ಇರ್ತಾರೆ ಅಂತ ಕೂಡ ನನಗೆ ಅನಿಸಲ್ಲ. ಸೊ ನೋಡಬೇಕು ಇವ್ರನ್ನ ಬಿ ಟೀಮ್ ಅವರು ಅಪ್ರೋಚ್ ಆಗಿದೆಯಾ ಅಂತ. ಯಾಕಂದರೆ ತುಂಬ ಜನ ಈ ಸಲ ಯೂಟ್ಯೂಬರ್ಸಲ್ಲಿ ತುಂಬ ಫೇಮಸ್ ಯೂಟ್ಯೂಬರ್ಸು ಬರೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಸ್ವಲ್ಪ ಏನಂತಾರೆ, ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರೋ ಕಂಟೆಸ್ಟೆಂಟ್ಸ್‌ನೇ ತುಂಬ ಚೂಸ್ ಮಾಡೋದು. ನಿಮ್ಮೆಲ್ಲರಿಗೂ ಗೊತ್ತು ಆ್ಯಕ್ಚುಲಿ ಧನುಶ್ರೀ ಅವ್ರ ಅವ್ರ ಮಧ್ಯ ಯಾರು ಕೆಟ್ಟೋರು, ಯಾರು ಒಳ್ಳೆಯವರು ಅಂತ ನಾನು ಹೇಳಕ್ಕೆ ಬರಲ್ಲ. ಸಮೀರ್ ಅವರು ತುಂಬ ಒಳ್ಳೆಯವರು, ಧನುಶ್ರೀ ಅವ್ರು ಕೆಟ್ಟವರು ಅಂತ ಕೂಡ ನಾನು ಕಮೆಂಟ್ ಮಾಡಲ್ಲ. ಯಾಕಂದರೆ ಅಲ್ಲೇನಾಗಿರುತ್ತೆ ಅಂತ ನಮಗೆ ಖಂಡಿತ ಗೊತ್ತಿರಲ್ಲ. ಸೊ ಹಂಗಾಗಿ ಅಲ್ಲೇನು ನಾನು ಕಮೆಂಟ್ ಮಾಡಲ್ಲ. ಬಟ್ ಅವ್ರ ಕಾಂಟ್ರವರ್ಸಿಯಲ್ಲಿ ಇರೋದ್ರಿಂದ ಸ್ಯಾಮ್ ಸಮೀರ್ ಅವರು ಬಂದರೆ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ಧನುಶ್ರೀ ಅವ್ರು ಬರಲ್ಲ, ಯಾಕಂದರೆ ನಿಮ್ಮೆಲ್ಲರಿಗೂ ಗೊತ್ತು ಧನುಶ್ರೀ ಅವ್ರು ಆಗಲೇ ಬಂದು ಫಸ್ಟ್ ವೀಕಲ್ಲೇ ಎಲಿಮಿನೇಟ್ ಆಗೋಗ್ಬಿಟ್ಟಿರ್ತಾರೆ. ಆವಾಗ ಧನುಷ್ ಅವರು ಕೂಡ ತುಂಬ ಚಿಕ್ಕವರು. ಐ ಥಿಂಕ್ ಅವ್ರು ಬಿಗ್ ಬಾಸ್‌ಗೆ ಬಂದಾಗ 21 ಇಯರ್ಸ್ ಅನ್ಸುತ್ತೆ. ಸೊ ಮತ್ತೆ ಧನುಶ್ರೀ ಅವರು ಬರೋ ಚಾನ್ಸಸ್ ಸಿಕ್ಕಾಪಟ್ಟೆ ಕಡಿಮೆ ಇದೆ. ಸ್ಯಾಮ್ ಸಮೀರ್ ಅವರು ಬರೋ ಚಾನ್ಸಸ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ನಿಮ್ಗೇನನ್ಸುತ್ತೆ, ಸ್ಯಾಮ್ ಸಮೀರ್ ಅವರು ಬಿಗ್ ಬಾಸ್‌ಗೆ ಬರಬೇಕಾ ಬೇಡವಾ? ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ನೆಕ್ಸ್ಟ್ ಪೇರು ಬಂದುಬಿಟ್ಟು ವರ್ಷಾ ಕಾವೇರಿ ಅವರು. ಲಾಸ್ಟ್ ಟೈಮೇ ಇವ್ರು ಬರ್ತಾರೆ ಅಂತ ಸಿಕ್ಕಾಪಟ್ಟೆ ಊಹಾಪೋಹಗಳಿದ್ವು. ಅಷ್ಟೇ ಅಲ್ದೇ ಯಾರು ಆಶಿಕ್ ಬ್ರೋ ಅವರಿದ್ದಾರಲ್ಲ, ಅವರು ಪರ್ಸ್ನಲಾಗೇ ವರ್ಷಾ ಕಾವೇರಿ ಅವರಿಗೆ ಪಿಂಗ್ ಮಾಡಿ, ಅಂದರೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಕೂಡ ಮಾಡಿ ಕನ್ಫರ್ಮ್ ಮಾಡ್ಕೊಂಡಿದ್ರು, ಈ ಸಲ ವರ್ಷಾ ಕಾವೇರಿ ಅವ್ರು ಬರ್ತಾರಾ ಇಲ್ವಾ ಅಂತ. ಸೊ ಲಾಸ್ಟ್ ಟೈಮು ಅವ್ರು ನಾನು ಬರಲ್ಲ ಅಂತ ಹೇಳಿದರು. ಅಷ್ಟೇ ಅಲ್ಲದೆ ಬೇರೆ ಇಂಟರ್ವ್ಯೂಯಲ್ಲೂ ಕೂಡ ನಾನು ಏನು ಮಾಡಿದ್ದೀನಿ ಅಂತ ಬಿಗ್ ಬಾಸ್ ಅವರು ನನ್ನ ಕರೀತಾರೆ ಅಂತ ಕೂಡ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದರು. ಹಂಗೇನಿಲ್ಲ, ಯಾಕಂದರೆ ಸೋನು ಗೌಡ ಅವರು ಕೂಡ ಬಿಗ್ ಬಾಸ್‌ಗೆ ಬಂದಾಗ ಅಟ್ಲೀಸ್ಟ್ ಇವಾಗ ವರ್ಷಾ ಕಾವೇರಿ ಅವ್ರಿಗೆ ತುಂಬ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಮತ್ತು ತುಂಬ ಜನ ಅವ್ರನ್ನ ಇಷ್ಟಪಡ್ತಾರೆ. ಒಂದು ಕಾಂಟ್ರವರ್ಸಿ ಅನ್ನೋದು ಹೋಗ್ತಾ ಇದೆ. ಬಟ್ ಸೋನು ಅವರಿಗೆ ಏನೂ ಇರಲಿಲ್ಲ, ಅಂಥವ್ರನ್ನೇ ಕರ್ಕೊಂಬಂದಿದ್ರು. ಸೊ ವರ್ಷಾ ಕಾವೇರಿ ಅವರು ಕೂಡ ಈ ಸಲ ಬಿಗ್ ಬಾಸ್‌ಗೆ ಬರೋ ಚಾನ್ಸಸ್ಸು ಸಿಕ್ಕಾಪಟ್ಟೆ ಇದೆ. ಅವರಿಗೂ ಅಷ್ಟೇ ತುಂಬ ಪಾಸಿಟಿವಿಟಿ ಬಂತು. ಒಂದು ಬ್ರೇಕಪ್ ಆದ ತಕ್ಷಣ ವರುಣ್ ಅವ್ರಿಗೆ ಎಷ್ಟು ನೆಗೆಟಿವಿಟಿ ಬಂತು, ಈಗೆಲ್ಲ ಒಂದು ಸ್ವಲ್ಪ ನ್ಯೂಟ್ರಲೈಸ್ ಆಗಿದೆ. ವರುಣ್ ಅವ್ರನ್ನೂ ಕೂಡ ತುಂಬ ಇಷ್ಟಪಡ್ತಾರೆ. ಇನ್‌ಫ್ಯಾಕ್ಟ್ ಅವರು ಝೀರೋಯಿಂದ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ರು ಕೂಡ ಅಷ್ಟು ಕ್ವಿಕ್ಕಾಗಿ ಸಬ್ಸ್ಕ್ರೈಬರ್ಸ್ನೆಲ್ಲ ಗಳಿಸ್ಕೊಂಡ್ರು. ಅದು ಸಿಕ್ಕಾಪಟ್ಟೆ ಕಷ್ಟ ಯೂಶ್ವಲಿ. ಸೊ ನೋಡಬೇಕು ವರ್ಷಾ ಕಾವೇರಿ ಅವರು ಬರ್ತಾರಾ ಅಂತ. ಇನ್ನು ವರ್ಷಾ ಕಾವೇರಿ ಅವ್ರನ್ನ ಕರೆಸಿದ್ರೆ 100% ವರುಣ್ ಅವ್ರನ್ನೂ ಕೂಡ ಕರೆಸ್ತಾರೆ. ಹೆವಿ ಪೇಮೆಂಟ್ ಆದರೂ ಕೊಟ್ಟು ಈ ಎರಡೂ ಪೇರ್ನ, ಈ ಎರಡೂ ಜನನ ಬಿಗ್ ಬಾಸಲ್ಲಿ ಕರೆಸೋ ಪ್ರಯತ್ನ ಅಂತೂ ಬಿ ಟೀಮಿಂದ ಈ ಸಲ ಆಗುತ್ತೆ ಅನ್ನಿಸ್ತಾ ಇದೆ. ಅಷ್ಟೇ ಅಲ್ಲದೆ ತುಂಬ ಒಂದು ಯೂಟ್ಯೂಬ್ ಚಾನಲ್ಲೂ ಕೂಡ ಇವರಿಬ್ಬರ ವಿಷಯ ಜಾಸ್ತಿ ಹರಿದಾಡ್ತಾ ಇದ್ದಾರೆ, ಈ ಸಲ ಬರೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಅಂತ. ಯಾಕಂದರೆ ಲಾಸ್ಟ್ ಟೈಮು ಅವ್ರು ಬರಲ್ಲ ಅಂತ ವರ್ಷಾ ಕಾವೇರಿ ಅವರು ಈ ಥರ ಒಂದು ವಿಡಿಯೋ ಮಾಡಿದ ತಕ್ಷಣ ಫುಲ್ಲು ಸ್ಟೇಟಸ್ ಎಲ್ಲ ಹಾಕಿದ್ರು, ಸ್ಟೋರಿ ಎಲ್ಲ ಹಾಕಿದ್ರು, ಈ ಸಲ ನಾನು ಬರಲ್ಲ, ಬರೋ ಚಾನ್ಸಸ್ ತುಂಬ ಕಡಿಮೆ ಇದೆ, ನಾನು ಬರಲ್ಲ, ಯಾವುದೇ ಕಾರಣಕ್ಕೂ ಬರಲ್ಲ, ನನಗೆ ಯಾವುದೇ ಕಾಲು ಬಂದಿಲ್ಲ ಅಂತ ಒಂದು ಕ್ಲಾರಿಟಿ ಕೊಟ್ಟಿದ್ರು. ಬಟ್ ಈಗ ಆಲ್ರೆಡಿ ಕಂಟೆಸ್ಟೆಂಟ್ಸ್ ಯಾರ್ಯಾರು ಬರ್ತಾರೆ ಅಂತ ವಿಡಿಯೋ ಮಾಡ್ತಿರ್ಬೇಕಾದ್ರೆ ತುಂಬ ಜನ ವರ್ಷಾ ಕಾವೇರಿ ಅವ್ರನ್ನ ಇನ್ಸ್ಟಾಗ್ರಾಮಲ್ಲಿ ಟ್ಯಾಗ್ ಮಾಡೋದಾಗಿರ್ಬೋದು, ಯೂಟ್ಯೂಬರ್ಸ್ ಅವ್ರನ್ನ ನೇಮ್ ಮೆನ್ಷನ್ ಮಾಡೋದಾಗಿರ್ಬೋದು, ಪ್ರತಿಯೊಂದು ಮಾಡ್ತಾಯಿದ್ರು ಕೂಡ ಎಲ್ಲೂ ಆನ್ಸರ್ ಕೊಟ್ಟಿಲ್ಲ ಅವರು, ಈ ಥರ ನಾನು ಬರಲ್ಲ ಅಂತ. ಸೊ ನೋಡಬೇಕು ವರ್ಷಾ ಕಾವೇರಿ ಮತ್ತು ವರುಣ್ ಆರಾಧ್ಯ ಅವರು ಈ ಸಲ ಬಿಗ್ ಬಾಸ್ ಅವ್ರಿಗೆ ಬರ್ತಾರಾ ಇಲ್ವಾ ಅಂತ. ಬಂದರೆ ಮಾತ್ರ ಹೇಳ್ತೀನಲ್ಲ, ಟ್ರೋಲರ್ಸ್ಗೆ ಈ 3 ಜನ ಸಿಕ್ಕಾಪಟ್ಟೆ ಜಾಸ್ತಿ ಅಂದರೆ ಜಾಸ್ತಿ ಖುಷಿ ಕೊಡ್ತಾರೆ ಟ್ರೋಲರ್ಸ್ಗೆ. ವರ್ಷಾ ಕಾವೇರಿ ಅವರು ಡೆಫಿನೆಟ್ಲಿ ಸ್ವಲ್ಪ ಪಾಸಿಟಿವಿಟಿ ಇದೆ, ಅವರು ಕೂಡ ನೋಡೋಕ್ಕೆ ತುಂಬ ಜೆನ್ಯೂನ್ ಅನ್ನಿಸ್ತಾರೆ. ವರುಣ್ ಅವರು ಅಷ್ಟೇ, ನಾನು ಅದಿಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅಲ್ಲಿ ಬರೋ ಕಂಟೆಂಟ್ ಹೆಂಗೆ ಡೆಲಿವರಿ ಆಗುತ್ತೋ ಅದ್ರ ಮೇಲೆ ಟ್ರೋಲರ್ಸ್ ಎಲ್ಲರೂ ಈ 3 ಜನನೂ ಸಿಕ್ಕಾಪಟ್ಟೆ ಹಾಕೊಂಡು ಗುಮ್ತಾರೆ ಅಂತಲೇ ಹೇಳ್ಬೋದು. ಅದನ್ನು ಬಿಟ್ಟರೆ ಈ 3 ಜನದಿಂದ ಕಂಟೆಂಟು ಕೂಡ ಸಿಗೋದು ತುಂಬ ಜಾಸ್ತಿ ಇರುತ್ತೆ. ಯಾಕಂದರೆ ಕಿಪ್ಪಿ ಕೀರ್ತನ ನನಗೆ ನೋಡೋದು, ಆನೆಸ್ಟಾಗಿ ನನಗೆ ಅನ್ಸೋದು ಒಪಿನಿಯನು ತುಂಬ ಡೌರಾಣಿ ಅಂತ ಅನಿಸುತ್ತೆ. ಯಾಕಂದರೆ ರಚ್ಚು ಇದು ನ್ಯಾಯನ ದಚ್ಚು ಅಂತ ಮಾಡೋದೇನು, ಮತ್ತು ಬೇರೆಯವ್ರ ಹತ್ರ ಹೋಗ್ಬಿಟ್ಟು ನಾನು ಜಸ್ಟ್ ಫ್ರೆಂಡ್ ಅಂತ ವೀಡಿಯೋ ಮಾಡಿ ಹಾಕೋದೇನು, ಅಂದರೆ ಅವರಿಗೆ ಕಂಟೆಂಟಲ್ಲಿ ಹೆಂಗೆ ರ್ಯಾಪ್ ಮಾಡಬೇಕು ಅಂತ ಸಿಕ್ಕಾಪಟ್ಟೆ ಚಾಲು ಇದ್ದಾರೆ. ಸೊ ಇಲ್ಲಿ ಬಿಗ್ ಬಾಸ್ಗೆ ಬಂದಾಗ ಅವ್ರ ತಲೆನ ಎಷ್ಟು ಯೂಸ್ ಮಾಡ್ತಾರೆ ಅಂತ ನೋಡೋದಕ್ಕೆ ತುಂಬ ಕ್ಯೂರಿಯಾಸಿಟಿ ಇದೆ.
ಇನ್ನು ವರುಣ್ ಮತ್ತು ವರ್ಷ ಅವ್ರ ಮಧ್ಯ ಏನಾಯಿತು, ಯಾರು ತಪ್ಪು ಯಾರು ಸರಿ ಅನ್ನೋ ಒಂದು ಡಿಸ್ಕಷನಲ್ಲಿ ಒಂಥರ ಜನಗಳಿಗೆ ಕ್ಲೋಸು ಆಗ್ಬೋದು, ಒಂದು ನೆಗೆಟಿವಿಟಿನೂ ಕೂಡ ತಂದ್ಕೋಬೋದು ಇವರಿಬ್ಬರಲ್ಲಿ. ತುಂಬ ಕ್ಯೂರಿಯಾಸಿಟಿ ತರಿಸೋ ಒಂದು ಪೇರ್ ಅಂತಲೇ ಹೇಳ್ಬೋದು. ನೋಡಬೇಕು ಈ 3 ಜನದಲ್ಲಿ ಯಾರು ಬರ್ತಾರೆ ಅಂತ. ನಿಮ್ಮ ಪ್ರಕಾರ ಯಾರು ಬಂದರೆ ಚೆನ್ನಾಗಿರುತ್ತೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಅನ್ನೋದು ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡೋದು ಮಾತ್ರ ಮರ್ತೋಗ್ಬಿಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.